ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಯುವವಾಣಿ ಯುವ ಕೇಳುಗರಿಗೆಲ್ಲ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಂದಿನ ಯುವವಾಣಿಯಲ್ಲಿ ವೃತ್ತಿ ಮಾರ್ಗದರ್ಶನ, ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉದ್ಯೋಗ ಮಾಹಿತಿ ಹಾಗೂ ಮಾರ್ಗದರ್ಶನ ಘಟಕಗಳು ಕುರಿತು ಕಾಲೇಜು ಶಿಕ್ಷಣ ಇಲಾಖೆಯ ನೋಡಲ್ ಅಧಿಕಾರಿ ಪ್ರೊಫೆಸರ್ ನಾರಾಯಣ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಯುವ ಕೇಳುಗರಿಗೆಲ್ಲ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ಯುವವಾಣಿಯಲ್ಲಿ ವೃತ್ತಿ ಮಾರ್ಗದರ್ಶನ, ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣದ ಒಂದು ಭಾಗವಾಗಿ ಇವತ್ತು ಮಾಹಿತಿ ತಂತ್ರಜ್ಞಾನದ ಬಳಕೆ ಹಾಗೆ ವೃತ್ತಿರಂಗದ ವಿವಿಧ ಅವಕಾಶಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಕಾಲೇಜಿನ ಪಠ್ಯಕ್ರಮದ ಜೊತೆಗೇನೆ ಕಲಿಯುವಂತ ಒಂದು ಅವಕಾಶ ಕೂಡ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಾರಾಯಣ ಪ್ರಸಾದ್ ಅವರಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನೋಡಲ್ ಆಫೀಸರ್ ಆಗಿರುವ ಶ್ರೀ ನಾರಾಯಣ ಪ್ರಸಾದ್ ಅವರು ಮೊದಲಿಗೆ ಹಾಸನದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ವೃತ್ತಿ ಮಾರ್ಗದರ್ಶನ ವಿಭಾಗವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಸುಮಾರು 10 ವರ್ಷಗಳ ಕಾಲ ಅದಕ್ಕೊಂದು ಮಹತ್ವದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ರು. ಈಗ ರಾಜ್ಯದ ಎಲ್ಲ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈ ಒಂದು ಸೌಲಭ್ಯ ದೊರೆಯುವಂತೆ ಮಾಡಿದ್ದಾರೆ. ಈ ಸೌಲಭ್ಯ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಗೆ ತಲುಪ್ತಾ ಇದೆ, ಯಾವ ರೀತಿ ಕಾಲೇಜು ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳಿಗಾಗಿ ಮಾರ್ಗದರ್ಶನ ಮಾಡ್ತಾ ಇದೆ ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣಂತೆ. ನಾರಾಯಣ ಪ್ರಸಾದ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾರಾಯಣ ಪ್ರಸಾದ್ ಅವರೇ, ತಾವು ಹಾಸನದ ಸರ್ಕಾರಿ ವಿಜ್ಞಾನ ಕಾಲೇಜಲ್ಲಿ 10 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷವಾದ ಸೆಲ್ ಕಟ್ಟಿ ಬೆಳೆಸಿದ್ರಿ. ಜಾಬ್ ಇನ್ಫಾರ್ಮೇಶನ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಅಂತ ಹೇಳಿ ಏನು ಒಂದು ಬಹಳ ಬಲವಾದ ಭದ್ರ ಬುನಾದಿಯನ್ನು ಹಾಕಿ ನಾವು ಕೊಟ್ಟಿದ್ದೀರಿ. ಅದು ಇವತ್ತು ಕೂಡ ಚೆನ್ನಾಗಿ ನಡೀತಾ ಇದೆ. ಆ ಒಂದು ಸೌಲಭ್ಯ ರಾಜ್ಯದ ಎಲ್ಲ ಕಡೆನೂ ತಲುಪಿಸೋದಕ್ಕೆ ತಮ್ಮನ್ನ ಈಗ ನೋಡಲ್ ಆಫೀಸರ್ ಆಗಿ ಬೆಂಗಳೂರಿನ ಕೇಂದ್ರ ಕಚೇರಿ ಕರೆಸ್ಕೊಂಡಿದ್ದಾರೆ. ಈಗ ಆ ಒಂದು ಜಾಬ್ ಪ್ಲೇಸ್ಮೆಂಟ್ ಮತ್ತೆ ಇನ್ಫಾರ್ಮೇಶನ್ ಎಲ್ಲರಿಗೂ ಹೇಗೆ ತಲುಪಿಸ್ತಾ ಇದ್ದೀರಿ? ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳೇನಿದೆ ರಾಜ್ಯದಲ್ಲಿ ಸರಿಸುಮಾರು 411 ಪ್ರಥಮ ದರ್ಜೆ ಕಾಲೇಜುಗಳಿದೆ. ಈ ಎಲ್ಲಾ ಕಾಲೇಜುಗಳಲ್ಲಿ ಶೈಕ್ಷಣಿಕ ಜೊತೆಗೆ ಉದ್ಯೋಗ ಮಾರ್ಗದರ್ಶನ ಕೂಡ ಕೊಡಬೇಕು ಅನ್ನೋ ಒಂದು ನಿರ್ಧಾರ ನಮ್ಮ ಕಮಿಷನರ್ ಆದಂತಹ BG ನಂದಕುಮಾರ್ ಅವರು ತಗೊಂಡಿದ್ದಾರೆ. ಇದರಂತೆ ಎಲ್ಲಾ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈಗ ಪ್ಲೇಸ್ಮೆಂಟ್ ಸೆಲ್ ಅನ್ನೋದು ಸ್ಥಾಪಿತವಾಗಿದೆ. ಈ ಪ್ಲೇಸ್ಮೆಂಟ್ ಸೆಲ್ ಅನ್ನೋದು ಮೊದಲು ಅಲ್ಲಿನ ಆ ಕಾಲೇಜಿನಲ್ಲಿ ಪ್ರಾಂಶುಪಾಲರಿಗೋ ಅಥವಾ ಕೆಲವೊಂದು ಉಪನ್ಯಾಸಕರಿಗೆ ಇಷ್ಟ ಇದ್ರೆ ಮಾತ್ರ ಆ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಆಕ್ಟಿವಿಟಿ ನಡೀತಿತ್ತು. ಆದರೆ ಈಗ ಆ ರೀತಿ ಇಲ್ಲ. ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ರಾಜ್ಯದಾದ್ಯಂತ ಈ ಪ್ಲೇಸ್ಮೆಂಟ್ ಸೆಲ್ ಅನ್ನೋದು ನಡಿಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಾಗಿದೆ. ಜೊತೆಗೆ ಆ ಕಾಲೇಜಿನ ಒಬ್ಬ ಉಪನ್ಯಾಸಕರು ಅದರ ಸಂಚಾಲಕರಾಗಿ ಕೆಲಸ ಮಾಡ್ತಾರೆ. ಸೊ ಇವರಿಗೆ ಕೂಡ ವರ್ಷದಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ಈ ಪ್ಲೇಸ್ಮೆಂಟ್ ಸೆಲ್ಲಿನ ಅಡಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಅದರ ಒಂದು ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಾಗಿದೆ. ಅದರಂತೆ ಒಬ್ಬ ಪ್ಲೇಸ್ಮೆಂಟ್ ಅಧಿಕಾರಿ ಅಂತ ನೇಮಕ ಹೊಂದಿರ್ತಾರೆ ಒಂದು ಕಾಲೇಜಿನಲ್ಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ. ಅಲ್ಲಿನ ವಿದ್ಯಾರ್ಥಿಗಳು BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, BBM ಆಗಿರ್ಬೋದು, BC ಆಗಿರ್ಬೋದು. ಸೊ ಇಂತಹ ವಿದ್ಯಾರ್ಥಿಗಳಿಗೆ ಕಾಲೇಜು ಮುಗಿತಿದ್ದ ಹಾಗೇನೆ ಎಲ್ಲೆಲ್ಲಿ ಅವರಿಗೆ ಕೆರಿಯರ್ ಆಪರ್ಚುನಿಟೀಸ್ ಇದೆ ಅನ್ನುವ ಒಂದು ಮಾರ್ಗದರ್ಶನ ನೀಡಬೇಕಾಗಿರುತ್ತೆ. ಈ ಕೆರಿಯರ್ ಆಪರ್ಚುನಿಟೀಸ್ ಯಾತಕ್ಕೆ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬೇಕು ಅನ್ನೋದಂದ್ರೆ, ಡಿಗ್ರಿ ಇಸ್ ದ ಟರ್ಮಿನಲ್ ಎಕ್ಸಾಮಿನೇಷನ್ ಅಂತ ಕರೀತಾರೆ. ಅಂದ್ರೆ ಅದಾದ ನಂತರ ಕೆಲವು ವಿದ್ಯಾರ್ಥಿಗಳು ಮಾತ್ರ ಮಾಸ್ಟರ್ ಡಿಗ್ರಿಗೆ ಹೋಗ್ತಾರೆ, PG ಕೋರ್ಸಸ್ಗೆ ಹೋಗ್ತಾರೆ. ಹೆಚ್ಚಿನವರಿಗೆ ಹೋಗುವ ಅವಕಾಶ ಇರೋದಿಲ್ಲ. ಸೊ ಹೆಚ್ಚಿನವರು ಡಿಗ್ರಿ ಮುಗಿತಿದ್ದ ಹಾಗೇನೆ, ಅದು ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿ ಆಗಿರ್ಬೋದು, ಡಿಗ್ರಿ ಮುಗಿತಿದ್ದಾಗೆ ಎಲ್ಲಾದರೂ ಒಂದು ಕಡೆ ಕೆಲಸಕ್ಕೋಸ್ಕರ ಅರ್ಜಿ ಹಾಕುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಸೊ ಇಂತಹ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಇದ್ದಾಗ್ಲೇನೆ ಅವ್ರಿಗೊಂದು ಮಾರ್ಗದರ್ಶನ ಸಿಕ್ಕಿದ್ರೆ ಬಹಳ ಒಳ್ಳೆಯದು ಅನ್ನುವ ಒಂದು ಅಭಿಲಾಷೆಯನ್ನ ನಮ್ಮ ಕಮಿಷನರ್ ಅವ್ರದ್ದು ಇತ್ತು. ಹಾಗೂ ನಾವೆಲ್ಲ ಅದಕ್ಕೆ ಒಟ್ಟುಗೂಡಿ ಈ ಕೆಲಸ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಆ ಪ್ಲೇಸ್ಮೆಂಟ್ ಅಧಿಕಾರಿಯಾಗಿರುವಂಥವರು ಆ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ, ಡಿಗ್ರಿ ಆದ ನಂತರ ಅವರಿಗೆ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಹೋಗೋದಾದ್ರೆ ಯಾವ ರೀತಿಯ ತಯಾರಿ ಮಾಡ್ಕೊಳ್ಬೇಕು, ಇಲ್ಲ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬ್ಯಾಂಕ್ ಆಗಿರ್ಬೋದು, LIC ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, IAS KAS
ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ. ಸೊ ಆಗ ವಿದ್ಯಾರ್ಥಿ ತನ್ನ ಒಂದು ಎಬಿಲಿಟಿಗೆ ತಕ್ಕಂತೆ ಆತ ತನ್ನನ್ನು ತಾನು ಮಾರ್ಪಾಟ್ ಮಾಡ್ಕೊಳ್ಬಹುದು ಡಿಗ್ರಿ ಮುಗಿಯೋ ಅಷ್ಟು. ಇದರ ಜೊತೆಗೆ ಮತ್ತೊಂದು ವಿಚಾರ ತಿಳಿಸಿದೀವಿ ಅವರಿಗೆ. ಕೆಲವರಿಗೆ ಮಲ್ಟಿನ್ಯಾಷನಲ್ ಕಂಪನಿಗಳು, ಇನ್ಫೋಸಿಸ್, ವಿಪ್ರೋ ಅಂತ ಯಾವುದೇ ಒಂದು ಸಂಸ್ಥೆಗಳಾಗಿರ್ಬೋದು, ಇಂಥ ಸಂಸ್ಥೆಗಳಿಗೆ ಹೋಗೋದಕ್ಕೆ ಇಚ್ಛೆ ಇರ್ಬೋದು. ಕೆಲವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಖಾಂತರ ಅವರು ಬ್ಯಾಂಕ್ ಇಂಥ ಕಡೆ ಎಲ್ಲ ಹೋಗ್ಲಿಕ್ಕೆ ಇಚ್ಛೆ ಇರುತ್ತೆ. ಆದರೆ ಕೆಲವರಿಗೆ ಆಂಟ್ರಪ್ರೈನರ್ ಆಗೋದಕ್ಕೆ ಇಚ್ಛೆ ಇರುತ್ತೆ. ಆಂಟ್ರಪ್ರೈನರ್ ಅಂತಂದ್ರೆ ಉದ್ಯಮಶೀಲತೆ ಯಾವುದೇ ಆಗ್ಬೋದು, ಅದು ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಇಚ್ಛೆಗೆ ಬಿಟ್ಟಂಥದ್ದು. ಸೊ ಅದರ ಬಗ್ಗೆ ಒಂದು ರೀತಿಯ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ಎಲ್ಲ ರಾಜ್ಯದ ಇರುವಂತಹ 411 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ಲೇಸ್ಮೆಂಟ್ ಕನ್ವೀನರ್ಸ್ಗಳೇನಿರ್ತಾರೆ ಅವ್ರಗಳಿಗೆಲ್ಲ ನಾವು ನಮ್ಮ ಹೆಡ್ ಆಫೀಸಿಂದ ನಾವು ಅವರಿಗೆಲ್ಲ ನಾವೊಂದು ಆದೇಶವನ್ನು ಹೊರಡಿಸಿದ್ದೀವಿ. ಇಷ್ಟೇ ಅಲ್ಲದೆ ಇನ್ನು ಮುಂದಕ್ಕೆ ಈ ಪ್ಲೇಸ್ಮೆಂಟ್ ಕನ್ವೀನರ್ಸ್ಗಳು ಕೂಡ ನಾವು ಒಂದು ಟ್ರೈನಿಂಗ್ ಅಂತ ಹಮ್ಮಿಕೊಳ್ತಾ ಇದ್ದೀವಿ. ಅದು ಇನ್ಫೋಸಿಸ್ನವರ ವತಿಯಿಂದ ಉಚಿತವಾದಂಥ ಟ್ರೈನಿಂಗ್ ಆಗಿರುತ್ತೆ. ಸೊ ಇವರಿಗೆ ಒಂದು 8 ದಿನದ ಟ್ರೈನಿಂಗಲ್ಲಿ ಇನ್ಫೋಸಿಸ್ನವರು ಕೂಡ ಸಹಾಯಕ್ಕೆ ಬಂದಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಕಾರ್ಪೊರೇಟ್ ಅನ್ನೋದು ಏನನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ, ವಿದ್ಯಾರ್ಥಿಗಳು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡುವಂತಹ ಟ್ರೈನಿಂಗ್ ಆಗಿರುತ್ತೆ. ಸೊ ಆ ಟ್ರೈನಿಂಗ್ ತಗೊಂಡು ಬಂದಂತಹ ಈ ಪ್ಲೇಸ್ಮೆಂಟ್ ಕನ್ವೀನರ್ಸ್ಗಳು ತಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸೊ ಈ ಮಾಹಿತಿಯನ್ನು ನೀಡಿ ಅವರನ್ನು ಜಾಗೃತಗೊಳಿಸೋದಕ್ಕೆ ವ್ಯವಸ್ಥೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ. ಬಹುಶಃ ಅವರಿಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅನ್ನೋ ಒಂದು ಕಲ್ಪನೆಯನ್ನ ರೆಗ್ಯುಲರ್ ಡಿಗ್ರಿ ಕಾಲೇಜುಗಳಿಗೂ ತಂದಿದ್ದೀರಿ. ಮೊದಲು ಇದು ಕೇವಲ ವೃತ್ತಿಪರ ಕಾಲೇಜುಗಳು, ಅದರಲ್ಲೂ ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಸೀಮಿತ ಆಗಿದ್ದಂಥದ್ದು. ಈಗ ಜನರಲ್ ಡಿಗ್ರಿ ಕೋರ್ಸಸ್, BSc ಅಥವಾ BA, BCom, BBM ಇವರಿಗೂ ಕ್ಯಾಂಪಸ್ ಪ್ಲೇಸ್ಮೆಂಟಿನ ಅವಕಾಶವನ್ನು ಓಪನ್ ಮಾಡಿಕೊಡ್ತಾ ಇದೆಯಾ ಅಂತ? ಹೌದು, 100ಕ್ಕೆ 100 ಸತ್ಯನೇ. ಈ ಪ್ಲೇಸ್ಮೆಂಟ್ ಸೆಲ್ ಅಥವಾ ಈ ಕ್ಯಾಂಪಸ್ ಸೆಲೆಕ್ಷನ್ಸ್ ಅಂತ ಏನಿದೆ, ಇದು ಮೂಲವಾಗಿ ಬಂದದ್ದು ಇಂಜಿನಿಯರಿಂಗ್ ಕಾಲೇಜುಗಳೇ. ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವರ 3ನೇ ಅಥವಾ 4ನೇ ವರ್ಷಕ್ಕೆ ಬರ್ತಿದ್ದಾಗೇನೆ ಅವರಿಗೆ ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗೋದು ಕಂಪಲ್ಸರಿ ಆಗುತ್ತೆ. ಅದರ ಬೇಸಿಸ್ ಮೇಲೆನೆ ಆ ಕಾಲೇಜಿನ ಹೆಸರು ಕೂಡ ಒಂದು ಉನ್ನತ ಮಟ್ಟದಲ್ಲಿರುತ್ತೆ. ಇದು ಈ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಇದಿರಲಿಲ್ಲ. ಆದರೆ ಕಳೆದ ಒಂದು 10-12 ವರ್ಷಗಳಿಂದ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಅವಕಾಶಗಳು ಕಲ್ಪಿಸಿಕೊಡ್ತಾ ಇದ್ದಾರೆ ಸಾಕಷ್ಟು ಕಡೆ. ಅದು ಇಲ್ಲಿಯವರೆಗೆ ನಾನು ಮೊದಲೇ ಹೇಳಿದಾಗೆ ಆ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಸಂಚಾಲಕರು ಅಥವಾ ಅಧ್ಯಾಪಕ ವೃಂದದವರಿಗೆ ಅವರು ಇಷ್ಟಪಟ್ಟು ಅವರ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಮಾಡ್ತಾ ಇದ್ರು. ಅದು ಸಂಪೂರ್ಣವಾಗಿ ಎಲ್ಲಾ ಕಾಲೇಜಿನಲ್ಲೂ ಇರ್ತಿರ್ಲಿಲ್ಲ. ಅದು ಈಗ ಎಲ್ಲಾ ಕಾಲೇಜಲ್ಲೂ ಬಂದದ್ದು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವೇ ಆಗಿದೆ ಅಂತ ಅನ್ಸುತ್ತೆ. ಈಗ ಇವರಿಗೆ ಏನು ಟ್ರೈನರ್ಸ್ ಎಲ್ಲ ಬಂದು ಈಗ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಅವರಿಗೆ ಮಾಸ್ಟರ್ ಟ್ರೈನರ್ ಆಗಿ ತಾವು ತರಬೇತಿ ಕೊಡ್ತಾ ಇದ್ದೀರಿ ಇನ್ಫೋಸಿಸ್ ವತಿಯಿಂದ. ಆದ್ರೆ ನೀವೆಲ್ಲ ಇದನ್ನ ಶುರು ಮಾಡಿದಾಗ 10 ವರ್ಷದ ಹಿಂದೆ ಆ ಥರದ್ದು ಯಾವುದೂ ಇರಲಿಲ್ಲ. ಆದ್ರೂ ಚಿತ್ರದುರ್ಗ ಮತ್ತೆ ಹಾಸನದಲ್ಲಿ ಈ ಕೆರಿಯರ್ ಗೈಡೆನ್ಸ್ ಅಂಡ್ ಜಾಬ್ ಪ್ಲೇಸ್ಮೆಂಟ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಆ ತರ ಸ್ವಯಂ ಪ್ರೇರಿತವಾಗಿ ಬಂದದ್ದೇ ತುಂಬಾ ಉತ್ತಮವಾಗಿತ್ತು ಅನ್ನೋ ಒಂದು ಮಾತು ಕೂಡ ಇದೆ. ಅದು ನಿಜಾನೇ. ಸೊ ಸ್ವಯಂ ಪ್ರೇರಿತವಾಗಿ ನಾವು ಶುರು ಮಾಡ್ಕೊಂಡಿದ್ದಂತೂ ನಿಜ. ಆ ಸ್ವಯಂ ಪ್ರೇರಿತವಾಗಿ ಶುರು ಮಾಡ್ಕೊಂಡಾಗ ಸಂಸ್ಥೆಗಳನ್ನು ಕರೆಸ್ತಿದ್ವಿ ಕ್ಯಾಂಪಸ್ ಸೆಲೆಕ್ಷನ್ ಎಕ್ಸ್ಪೀರಿಯನ್ಸ್ ಕೊಡಿಸ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ. ಮೂಲವಾಗಿ ನಾವು ಅಂದ್ಕೊಂಡಿರೋದೇನು ಅಂತಂದ್ರೆ ಈ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಕ್ಯಾಂಪಸ್ ರಿಟರ್ನ್ ಟೆಸ್ಟ್ ಇರುತ್ತಲ್ಲ ಅದರ ಒಂದು ಎಕ್ಸ್ಪೀರಿಯನ್ಸ್ ಕೊಡಿಸುವ ಅನ್ನೋದು ಅಷ್ಟೇ ನಮ್ಮಲ್ಲಿರುವಂತದ್ದು. ಸೆಲೆಕ್ಷನ್ ಆದ ನಂತರ ವಿದ್ಯಾರ್ಥಿಯ ಸಂಸ್ಥೆಗೆ ಹೋಗ್ತಾನೋ ಬಿಡ್ತಾನೋ ಅನ್ನೋದು ಆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯ ಕುಟುಂಬದವರಿಗೆ ಬಿಟ್ಬಿಟ್ಟಿದೀವಿ ಮೊದಲಿಂದನು. ಆದ್ರೆ ಅವರಿಗೆ ತರಬೇತಿ ನೀಡುವ ಒಂದು ರೀತಿನಲ್ಲಿ ಈ ಸಂಸ್ಥೆಗಳನ್ನೆಲ್ಲ ಕರೆಸಿದಾಗ ಆ ಸಂಸ್ಥೆನವರು ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಮಾಡಿದ ನಂತರ ನಮ್ಗೊಂದು ಫೀಡ್ಬ್ಯಾಕ್ ಕೊಡ್ತಿದ್ರು. ಈ ವಿದ್ಯಾರ್ಥಿಗಳಲ್ಲಿ ಈ ಒಂದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಅಥವಾ ಇದು ಪ್ರಾಬ್ಲಮ್ ಇದೆ, ನಾವು ಈ ತರ ಎಕ್ಸ್ಪೆಕ್ಟ್ ಮಾಡ್ತೀವಿ, ಸೊ ಅದರ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ. ಸೊ ಈ ತರ ನಮಗೆ ಫೀಡ್ಬ್ಯಾಕ್ಸ್ ಕೊಡ್ತಿದ್ರು. ಆ ಫೀಡ್ಬ್ಯಾಕ್ಸ್ ಕೊಟ್ಟಾಗ ನಮಗನ್ನಿಸ್ತಿತ್ತು ನಾವು ಬರೀ ಮಾಹಿತಿ ನೀಡೋದ್ರ ಅಷ್ಟೇ ಸಾಲದು, ಈ ವಿದ್ಯಾರ್ಥಿಗಳಿಗೆ ತುಂಬಾ ತರಬೇತಿ ಕೂಡ ಕೊಡಬೇಕಾಗಿರುತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ತರಬೇತಿ ಕೊಡಬೇಕು ಅಂತಂದ್ರೆ ನಮಗೂ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿ ಬರೋದು. ಸೊ ತಿಳ್ಕೊಳ್ಬೇಕು ಅಂದಾಗ ನಮಗೆ ಹೇಗೆ ಕೆಲವೊಂದನ್ನು ಓದಿ ತಿಳ್ಕೊಳ್ಬಹುದು, ಕೆಲವೊಂದು ಯೂಟ್ಯೂಬ್ ಅಂತ ಕಡೆ ಎಲ್ಲ ನೋಡಿ ಕೇಳಿ ತಿಳ್ಕೊಳ್ಬಹುದು. ಆದ್ರೆ ಅದಕ್ಕೆ ಅಂತ ಒಂದು ವ್ಯವಸ್ಥೆ ಅಂತ ಇದ್ರೆ ನಾವು ಅಲ್ಲಿ ಭಾಗವಹಿಸಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದ್ರೆ ಸಾಕಷ್ಟು ನಮ್ಮಲ್ಲೂ ಪರಿವರ್ತನೆ ಆಗುತ್ತೆ. ಸೊ ನಾವು ವಿದ್ಯಾರ್ಥಿಗಳಿಗೆ ವಿತ್ ಕಾನ್ಫಿಡೆನ್ಸ್ ನಾವು ನೋಡಪ್ಪ ಈ ರೀತಿಯಾಗಿ ಇದೆ ಅಂತ ಹೇಳಿ ನಾವು ಹೇಳೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ತರಬೇತಿಗಳನ್ನೆಲ್ಲ ಈಗ ಹಮ್ಮಿಕೊಂಡಿರುವಂತದ್ದು. ಸರ್, ಈಗ ತರಬೇತಿ ಹಮ್ಮಿಕೊಳ್ತಾ ಇದ್ದೀರಿ ಮತ್ತೆ ರಾಜ್ಯದ ಎಲ್ಲ ಕಾಲೇಜುಗಳು, ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಂದ ಏನೋ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ, ನೀವೇನೋ ಕೊಡ್ತೀರಿ ಮಾಹಿತಿ ಎಲ್ಲ ಸರಿ, ಆದ್ರೆ ಅವರು ತಯಾರಾಗ್ಬೇಕಲ್ವಾ? ಏನೆಲ್ಲ ತಯಾರಾಗ್ಬೇಕು ಅವರು? ವಿದ್ಯಾರ್ಥಿಗಳು
ಬಹಳ ಮುಖ್ಯವಾಗಿ ತಮ್ಮ ಯಾವುದೇ ಸಬ್ಜೆಕ್ಟ್ಸ್ ಇರ್ಬೋದು, BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಯಾವುದೇ ಆಗಿರಲಿ, ಅದರ ಜೊತೆಗೆ ಇವತ್ತಿನ ಒಂದು ಜಾಗತಿಕ ಪ್ರಪಂಚದಲ್ಲಿ ಅವ್ರು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಅದು ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಹೋಗ್ಲಿ ಅವ್ರ ಇಂಟರ್ವ್ಯೂಗೆ ಅಥವಾ ಗೌರ್ಮೆಂಟ್ ಪೋಸ್ಟ್ಗಳಿಗೆ ಇಂಟರ್ವ್ಯೂಗೆ ಹೋಗ್ಲಿ, ಎಲ್ಲ ಕಡೆಯೂ ಈಗ ರಿಟರ್ನ್ ಟೆಸ್ಟ್ ಅನ್ನೋದು ಕಂಪಲ್ಸರಿ ಮಾಡಿದ್ದಾರೆ. ಬರೀಲೇಬೇಕು ರಿಟರ್ನ್ ಟೆಸ್ಟ್ ಅನ್ನೋದು. ಸೊ ರಿಟರ್ನ್ ಟೆಸ್ಟ್ ಅದು ಕೇವಲ ಬರೀ ಕ್ಲರಿಕಲ್ ಪೋಸ್ಟ್ ಅಷ್ಟೇ ಅಲ್ಲ, ಈಗ ಗೆಜೆಟೆಡ್ ಪೋಸ್ಟ್ಗಳಿಗೆಲ್ಲವೂ ಈಗ ರಿಟರ್ನ್ ಟೆಸ್ಟ್ ಕಂಪಲ್ಸರಿ ಅಂತ ಹೇಳಿ ಮುಂದೆ ಅವರದಂತೆ ನಿಮಗೆ ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ, ಪೋಷಕರಿಗೂ ಗೊತ್ತಿರುತ್ತೆ. ಕಳೆದ ವರ್ಷದಲ್ಲಿ PU ಕಾಲೇಜಿನ ಅಧ್ಯಾಪಕರಿಗೆ ನಡೆಸಿದಂತಹ ಒಂದು ಸಂದರ್ಶನ ಇತ್ತು. ಅದು ರಿಟರ್ನ್ ಟೆಸ್ಟ್ ಆಧಾರದ ಮೇಲೆ, ರಿಟರ್ನ್ ಟೆಸ್ಟ್ ಅಲ್ಲಿ ಯಾರಿಗೆ ಅತಿ ಹೆಚ್ಚು ಮಾರ್ಕ್ಸ್ ಬಂದಿತ್ತು ಅದರಂತೆ ಅವರನ್ನು ಸೆಲೆಕ್ಟ್ ಮಾಡಾಗಿತ್ತು. ಇನ್ನು ಮುಂದೆ ನಮ್ಮ ಡಿಗ್ರಿ ಕಾಲೇಜಿನ ಅಧ್ಯಾಪಕರುಗಳನ್ನು ಸೆಲೆಕ್ಷನ್ ಮಾಡಬೇಕಾದ್ರೂ ಇದೇ ಪ್ರೋಸೆಸ್ ತರಬೇಕು ಅಂತಿದ್ದಾರೆ. ಸೊ ಹಾಗಾಗಿ ಸರ್ಕಾರದ ಎಲ್ಲಾ ಹಂತದಲ್ಲೂ ಹಾಗೂ ಮಲ್ಟಿನ್ಯಾಷನಲ್ ಕಂಪನಿ ಆಗ್ಬೋದು, ಯಾವುದೇ ಸಂಸ್ಥೆ ಆಗ್ಬೋದು, ಖಾಸಗಿ ಸಂಸ್ಥೆ ಆಗಿರ್ಬೋದು, ಅಲ್ಲೂ ಕೂಡ ವಿದ್ಯಾರ್ಥಿಗಳು ಇಂಟರ್ವ್ಯೂಗೆ ಹೋಗ್ಬೇಕು ಅನ್ನೋದಾದ್ರೆ ರಿಟರ್ನ್ ಟೆಸ್ಟ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ. ಅದಕ್ಕೆ ಕೂಡ ತಯಾರಿ ನಡೆಸ್ತಾ ಇರಬೇಕಾಗಿರುತ್ತೆ. ವಿದ್ಯಾರ್ಥಿಗಳು ಏನೇನು ತಯಾರಿ ಇಟ್ಕೊಂಡಿರ್ಬೇಕು ಅಂತ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಪಾಠ ಪ್ರವಚನದ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ತಿಳ್ಕೊಂಡಿರ್ತಾರೋ ಅದರ ಜೊತೆಗೆ ಅನಾಲಿಟಿಕಲ್ ಸ್ಕಿಲ್ಸ್, ಲಾಜಿಕಲ್ ರೀಸನಿಂಗು ಇಂಥದ್ರ ಕಡೆ ಗಮನ ಹರಿಸಬೇಕಾಗತ್ತೆ. ನೀವು ಯಾವುದೇ ಬ್ಯಾಂಕಿನ ಪರೀಕ್ಷೆ ಕ್ವಶನ್ ಪೇಪರ್ ನೋಡಿಬೇಕಾದ್ರೆ ಅಥವಾ ನೀವು IAS KS ಎಲ್ಲದರದ್ದು ನೋಡಿ, ಅದರಲ್ಲಿ ಅನಾಲಿಟಿಕಲ್ ಸ್ಕಿಲ್ಸು, ಲಾಜಿಕಲ್ ರೀಸನಿಂಗು ಈ ತರದೆಲ್ಲ ಪ್ರಶ್ನೆಗಳನ್ನೆಲ್ಲ ತುಂಬಾ ಕೇಳ್ತಾರೆ. ಸೊ ಅಂತ ಪ್ರಶ್ನೆಗಳಿಗೆಲ್ಲ ಈ ವಿದ್ಯಾರ್ಥಿ ತಯಾರಿ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಇರುತ್ತೆ ಇಂಗ್ಲಿಷ್ ಬಗ್ಗೆ. ಸೊ ಇಂಗ್ಲಿಷ್ ಬಗ್ಗೆ ಅವರು ನಮಗೆ ಸಾಕಷ್ಟು ಇನ್ ಡೆಪ್ತ್ ಕೇಳದಲ್ಲೇ ಇದ್ರು ಅಟ್ಲೀಸ್ಟ್ 10ನೇ ತರಗತಿಯ ಒಂದು ಇಂಗ್ಲಿಷ್ನ ಅಲ್ಲಿಯ ಆ ಮಟ್ಟದ ಇಂಗ್ಲಿಷು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಜೊತೆ ಕಮ್ಯುನಿಕೇಶನ್ ಕೂಡ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಅವರು ಕಾಲೇಜಿನ ಪ್ಲೇಸ್ಮೆಂಟ್ ಸೆಲ್ ಅಕಸ್ಮಾತ್ ಇದ್ರೆ ಅಥವಾ ಗೈಡೆನ್ಸ್ ಕೊಡ್ಲಿಕ್ಕೆ ಏನೊಬ್ಬ ನೇಮಕ ಆಗಿರ್ತಾರೆ, ಇವಾಗ ಅವರ ಸಂಪರ್ಕದಲ್ಲಿದ್ದು ಮಾರ್ಗದರ್ಶನ ತೆಕ್ಕೊಳ್ತಾ ಸಾಧ್ಯವಾದ್ರೆ ವಾರಕ್ಕೊಂದ್ಸರ್ತಿ ಮೀಟ್ ಆಗೋದು ಒಳ್ಳೇದಾ ಅಂತ. ಅದು ನಿಜ. ಎಷ್ಟೋ ವಿದ್ಯಾರ್ಥಿಗಳಿಗೆ ಕಾಲೇಜು ಮುಗಿದ ನಂತರ ಅವರು ಕೆಲವರು PGಗೆ ಹೋಗ್ಬೇಕು ಅಂತ ಇರ್ತಾರೆ. ಕೆಲವರ ಮನೆಗಳಲ್ಲಿ, ವಿಶೇಷವಾಗಿ ಹೆಣ್ಮಕ್ಳು ಇರುವಂತ ಮನೆಗಳಲ್ಲಿ ಡಿಗ್ರಿ ಓದಿದ್ದು ಸಾಕು, ಮದುವೆ ಮಾಡುವಂತ ವಿಚಾರ ಇರುತ್ತೆ. ಸೊ ಈ ತರದೆಲ್ಲ ಇರುತ್ತೆ. ಆದ್ರೆ ಪ್ರತಿ ಕಾಲೇಜ್ನಲ್ಲೂ ಒಂದು ಗುಂಪಿರುತ್ತೆ, ಅವರಿಗೆ ಕಾಲೇಜು ಮುಗಿತಿದ್ದಾಗೇನೆ ಕೆಲಸ ಬಹಳ ಅನಿವಾರ್ಯ ಆಗಿರುತ್ತೆ. ಅವ್ರ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಅದು ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿ ಆಗಿರ್ಬೋದು. ಸೊ ಕೆಲಸದ ಅನಿವಾರ್ಯತೆ ತುಂಬಾನೇ ಇರುತ್ತೆ. ಹಾಗಾಗಿ ಅಂತ ವಿದ್ಯಾರ್ಥಿಗಳು ತಾವು ಹೇಳ್ದಾಗೇನೆ ವಾರಕ್ಕೊಮ್ಮೆ ಅಷ್ಟು ವಿದ್ಯಾರ್ಥಿಗಳು, 50 ವಿದ್ಯಾರ್ಥಿಗಳು ಇರಲಿ, 100 ವಿದ್ಯಾರ್ಥಿಗಳೇ ಇರಲಿ ಅಂತಿಮ ವರ್ಷದಲ್ಲಿ. ಸೊ ಅಂತ ಆಸಕ್ತ ವಿದ್ಯಾರ್ಥಿಗಳು ಪ್ಲಸ್ ಯಾರು ಅಧ್ಯಾಪಕರು ಇರ್ತಾರೆ ಅವರು ಅಷ್ಟು ಜನ ವಾರಕ್ಕೆ ಒಮ್ಮೆ ಕೂಡೋದು, 1 ಗಂಟೆ 2 ಗಂಟೆ 3 ಗಂಟೆ ಅದ್ರ ಬಗ್ಗೆ ಎಲ್ಲ ಚರ್ಚಿಸೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಇದು ಬಹಳ ಮುಖ್ಯ. ಆ ತರ ಒಂದು ಚರ್ಚೆಯ ಗುಂಪು ಒಂದ್ ಕಡೆ ಇತ್ತು ಅಂದ್ರೆ ಯಾರಾದ್ರೂ ರಿಸೋರ್ಸ್ ಪರ್ಸನ್ ಬಂದು ಅವ್ರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಖಂಡಿತ ಅವರು ಅದನ್ನ ಬಳಸ್ಕೊಂಡು ಆ ತರಬೇತಿಯನ್ನ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಳಸ್ಕೋಬಹುದು. ಖಂಡಿತವಾಗಿ. ಯಾಕೆಂತಂದ್ರೆ ಯಾರೇ ರಿಸೋರ್ಸ್ ಪರ್ಸನ್ಸ್ ಬಂದ್ರು ಕೂಡ ಅವರು ಕೂಡ ಒಂದು ಮಾರ್ಗದರ್ಶನ ತುಂಬಾ ಚೆನ್ನಾಗಿ ಕೊಡ್ತಾರೆ. ಆದ್ರೆ ವಿದ್ಯಾರ್ಥಿಗಳಿಗೆ ಬಿಟ್ಟದ ಕಡೆಗೆ ಅವರ ಮಾರ್ಗದರ್ಶನ ಪಡೆದ ನಂತರ ಅವರು ಶ್ರಮ ಪಡಬೇಕಾಗತ್ತೆ. ತಮ್ಮ ಏನು ಸಬ್ಜೆಕ್ಟ್ಸ್ ಗಳಿರುತ್ತೆ ಅದರ ಜೊತೆಗೆ ಹೆಚ್ಚಿನ ಸಮಯವನ್ನ ತಮ್ಮ ಕೆರಿಯರ್ಗೂ ಕೂಡ ಅವರು ಕೊಡಬೇಕಾಗಿರುತ್ತೆ. ಸರ್, ಈಗ ಒಂದು ಕಾಲೇಜಿನ ಏನು ಕ್ಯಾಂಪಸ್ ಪ್ಲೇಸ್ಮೆಂಟ್ ಸೆಲ್ ಇದೆ ಅಂತ ಇಟ್ಕೊಳ್ರೆ, ಅವರು ಹೊರಗಡೆಯಿಂದ ಕಂಪನೀಸ್ ಅನ್ನ ಕರೆಸ್ಲಿಕ್ಕೆ ಕಾಲೇಜು ಶಿಕ್ಷಣ ಇಲಾಖೆ ಅವರಿಗೆ ಸಹಾಯ ಮಾಡುತ್ತಾ ಅಥವಾ ಕಾಲೇಜಿನವರೇ ಕರೆಸ್ಕೋಬೇಕಾ? ಇದು ಕಾಲೇಜಿನವರೇ ಕರೆಸ್ಕೊಳ್ಬೇಕಾಗಿರುತ್ತೆ, ಕಾಲೇಜಿನ ಜವಾಬ್ದಾರಿ ಆಗಿರುತ್ತೆ. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮಾಹಿತಿಗಳನ್ನು ನೀಡ್ತೀವಿ ಅಷ್ಟೇ. ಇನ್ನು ಹೆಚ್ಚಿನದಾಗಿ ಕಾಲೇಜಿನವರೇ ಕರೆಸ್ಕೊಂಡು ಮಾಡಬೇಕಾಗಿರುತ್ತೆ. ಕೇಂದ್ರ ಕಚೇರಿಯಲ್ಲಿ ನಮಗೇನಾದ್ರು ತಿಳಿ ಬಂದಲ್ಲಿ ನಾವು ಆ ಸಂಸ್ಥೆನವರಿಗೆ ನಾವೇ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಅವರು ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರ ನಾವೇ ತಿಳ್ಕೊಂಡು, ಈಗ ಉದಾಹರಣೆಗೆ ಅದು ಮೈಸೂರು ರೀಜನ್ ಅಲ್ಲಿ ಏನಾದ್ರು ಮಾಡ್ತಿದ್ದಾರೆ ಅಂತ ಅಂದ್ರೆ ಯಾವ್ದಾದ್ರು ಕಾಲೇಜಿನಲ್ಲಿ, ಆ ಸಂಸ್ಥೆ ಯಾವ ಕಾಲೇಜಿನಲ್ಲಿ ಬರ್ತಾ ಇದೆ, ಆ ಸಂಸ್ಥೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ರಿಕ್ವೈರ್ಮೆಂಟ್ಸ್ ಏನು, ಯಾವ ಸಬ್ಜೆಕ್ಟ್ಸ್ ಕೇಳ್ತಾ ಇದ್ದಾರೆ, ಇವುಗಳ ಬಗ್ಗೆ ಮಾಹಿತಿ ನಮಗ್ ಸಿಕ್ಕಿದ್ರೆ ನಾವು ಕೂಡಲೇ ಆ ಮೈಸೂರು ರೀಜನ್ ಅಲ್ಲಿ ಇರುವಂತಹ ಅಷ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಿಗೆ, ಪ್ಲೇಸ್ಮೆಂಟ್ ಕನ್ವೀನರ್ಸ್ಗಳ ಇಮೇಲ್ಗಳಿಗೆ ಇಮಿಡಿಯೇಟ್ ಆಗಿ ನಾವು ಅದನ್ನ ಮೇಲ್ ಕಳಿಸ್ತಾ ಇದೀವಿ ಸಂಪೂರ್ಣ. ಜೊತೆಗೆ SMS ಕೂಡ ಅವರ ಮೊಬೈಲ್ಗಳಿಗೆ ಹೋಗ್ತಾ ಇದೆ. ಸೊ ಅವರು ಅದನ್ನ ಬಳಸ್ಕೊಳ್ಬಹುದು, ಅವಕಾಶ ಅವರು ಕೂಡಲೇ ಅವರಿಗೆ ಮಾಹಿತಿ ಸಿಗ್ತಾ ಇದೆ ಅಲ್ಲಿನ ಪ್ಲೇಸ್ಮೆಂಟ್ ಕನ್ವೀನರ್ಸ್ಗೆ ಹಾಗೂ ಪ್ರಾಂಶುಪಾಲರಿಗೆ. ಸೊ ಕೂಡಲೇ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ವಿಚಾರ ತಿಳಿಸಿ ಅವ್ರನ್ನ ಕ್ಯಾಂಪಸ್ ಸೆಲೆಕ್ಷನ್ಗೆ ಹೋಗೋದಕ್ಕೆ ಎಂಕರೇಜ್ ಮಾಡಿ ಅಂತ ಹೇಳ್ತೀವಿ.
ಈಗ ಸಾಮಾನ್ಯವಾಗಿ ನಮ್ಮ ಝೋನ್ಗಳು ಅಥವಾ ರೀಜನ್ಗಳು ಏನ್ ಮಾಡಿದ್ದೀರಿ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ, ಆಯಾಯ ಝೋನ್ ನಲ್ಲೂ ಒಂದೊಂದು ಯೂನಿವರ್ಸಿಟಿ ಇದ್ದೇ ಇದೆ. ಹೌದು. ಆ ಯೂನಿವರ್ಸಿಟಿಯಲ್ಲೂ ಒಂದು ಕೆರಿಯರ್ ಗೈಡೆನ್ಸ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಇದೆ, ಅದಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿಯೂ ಇರ್ತಾರೆ. ಹೌದು. ಆ ಗೈಡೆನ್ಸ್ ಸೆಲ್ ಈ ಕಾಲೇಜಿನ ಗೈಡೆನ್ಸ್ ಸೆಲ್ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು ಕಾರ್ಯಕ್ರಮ ಮಾಡೋದಕ್ಕೆ? ಹಲವಾರು ಯೂನಿವರ್ಸಿಟಿಗಳಲ್ಲಿ ಆ ಉದ್ಯೋಗ ಮಾರ್ಗದರ್ಶನ ಕೇಂದ್ರಗಳು ಉದ್ಯೋಗ ಮತ್ತು ತರಬೇತಿ ಇಲಾಖೆ ವತಿಯಿಂದ ಇದೆ. ಸೊ ಅಲ್ಲಿ ಒಬ್ರು KES ಎಕ್ಸಾಮ್ ಪಾಸ್ ಮಾಡಿರುವಂತಹ ಅಧಿಕಾರಿ ಒಬ್ರು ಇರ್ತಾರೆ. ಸೊ ಅವರಿಗೆ ಈ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಸೊ ಅಂತ ಒಬ್ಬ ಅಧಿಕಾರಿನ ಈ ಕಾಲೇಜಿನ ಪ್ಲೇಸ್ಮೆಂಟ್ ಸೆಲ್ ಏನಿರುತ್ತೆ ಇವರುಗಳು ಕರೆಸ್ಕೊಳ್ಬಹುದು. ಕಾರ್ಯಕ್ರಮ ಸಂಪೂರ್ಣ ಉಚಿತವಾಗಿರುತ್ತೆ. ಅವ್ರು ಯಾವುದೇ ಒಂದು ಪೈಸವನ್ನು ಚಾರ್ಜ್ ಮಾಡೋದಿಲ್ಲ. ಅವರು ಬಂದಿದ್ದಾನೆ ಆ ಕಾಲೇಜಿನಲ್ಲಿ ನೀವು ಯಾರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ನ ವಿದ್ಯಾರ್ಥಿಗಳನ್ನ ಕೂಡಿಸಿದ್ರೆ ಆ ವಿದ್ಯಾರ್ಥಿಗಳಿಗೆ ಸರಿಸಮ 3 ಗಂಟೆ ಕಾಲ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ನೀಡ್ತಾರೆ. ವೆಬ್ಸೈಟಿನ ಅಡ್ರೆಸ್ ಕೊಡ್ತಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಹೇಳೋದು ಅಷ್ಟೇ ಅಲ್ದಲನೆ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಂಬಂಧಪಟ್ಟಂತಹ ಏನೆಲ್ಲ ಚಾರ್ಟ್ಗಳಿರುತ್ತೆ ಅದರ ಡಿಸ್ಪ್ಲೇ ಕೂಡ ಇಡ್ತಾರೆ. ಪ್ರತಿಯೊಂದು ಯೂನಿವರ್ಸಿಟಿಗೂ ಆ ತರದೊಂದು ಸೆಲ್ ಅಟ್ಯಾಚ್ ಆಗಿರೋದ್ರಿಂದ ಅದರ ವ್ಯಾಪ್ತಿಯಲ್ಲಿ ಬರುವ ಕಾಲೇಜುಗಳು ಆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಹೌದು ಹೌದು ಹೌದು, ಪಡ್ಕೊಳ್ಬಹುದು. ಮೈಸೂರು ವಿಶ್ವವಿದ್ಯಾಲಯಕ್ಕೆ ನಮ್ಮ ಹಾಸನ ಝೋನ್ ಸೇರೋದ್ರಿಂದ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾನೆ ಇದ್ದಾವೆ. ಹೌದು ಹೌದು, ಮೈಸೂರು ವಿಶ್ವವಿದ್ಯಾಲಯದಿಂದ ಬಂದ್ಬಿಟ್ಟು ತರಬೇತಿ ಕೊಡ್ತಾ ಇದ್ದಾರೆ. ಹೌದು, ಸಂಪೂರ್ಣ ಉಚಿತವಾಗಿರುತ್ತೆ ಅದು. ಈಗ ವಿದ್ಯಾರ್ಥಿಗಳು ಪದವಿ ನಂತರ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗ್ತಾರೆ. ಅಲ್ಲಿಯೂ ಈ ತರ ಸೌಲಭ್ಯ ಸಿಕ್ಕರೆ ಅವರಿಗೆ ಅನುಕೂಲ, ಅಥವಾ ಕೆಲಸ ಸಿಕ್ಕರೆ ಇನ್ನೂ ಅನುಕೂಲ. ಅದು ನಿಜನೇ. PG ಕೋರ್ಸ್ಗೆ ಅಂತ ಯಾರಾದ್ರೂ ಹೋದ್ರೆ ಆ PG ಕೋರ್ಸ್ ನಂತರವೂ ಅವ್ರಿಗೆ ಏನೆಲ್ಲ ಉದ್ಯೋಗದ ಅವಕಾಶಗಳಿದೆ ಅನ್ನೋದು ತಿಳಿಯೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದ್ರೆ PG ಸೆಂಟರ್ಗಳಲ್ಲಿ ಈ ಕ್ಯಾಂಪಸ್ ಸೆಲೆಕ್ಷನ್ಸ್ ಅನ್ನೋದು ಬಹಳ ಕಡಿಮೆ ಇದೆ. ಅಂದ್ರೆ PG ಆದ ನಂತರವೂ ಮತ್ತೊಮ್ಮೆ ವಿದ್ಯಾರ್ಥಿಗಳು ಜಾಬ್ ಹುಡುಕೊಂಡೇ ಹೋಗ್ಬೇಕಾಗಿರುತ್ತೆ. ಸೊ ಅದರಲ್ಲಿ ಕೆಲವರು ಮಾತ್ರ ಮತ್ತೆ PhD ಈ ರೀತಿಯ ರಿಸರ್ಚ್ಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಸಿಗುವಂತ ಸೌಲಭ್ಯಗಳು ಮತ್ತೆ PhD ಆದ ನಂತರ ಮತ್ತೆ ಜಾಬ್ ಸರ್ಚಿಂಗ್ ಇರುತ್ತೆ. ಸೊ ಈ ಜಾಬ್ ಸರ್ಚಿಂಗ್ ಅನ್ನೋದು ನಿರಂತರವಾಗಿರುವಂತ ಪ್ರಕ್ರಿಯೆ. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಡಿಗ್ರಿ ಆದ ನಂತರವೇ ಜಾಬ್ಗೆ ಹೋಗ್ತಾ ಇರೋದ್ರಿಂದ ಸೊ ನಮ್ಮ ಪದವಿ ಕಾಲೇಜುಗಳಲ್ಲಿ ಇದರ ಮಹತ್ವ ತುಂಬಾನೇ ಇದೆ. ತಂದೆ ತಾಯಿಗಳು ಏನ್ ಪ್ರೋತ್ಸಾಹ ಕೊಡಬೇಕು ಇಂತಹ ವಿದ್ಯಾರ್ಥಿಗಳಿಗೆ ಮತ್ತು ಸಂಸ್ಥೆಗಳಿಗೆ? ಇದರಲ್ಲಿ ಅಧ್ಯಾಪಕರು, ಕಾಲೇಜು ಶಿಕ್ಷಣ ಇಲಾಖೆ ಇವುಗಳು ಏನ್ ಪ್ರಯತ್ನ ಮಾಡ್ತಿದ್ದಾವೆ, ಇದಕ್ಕಿಂತಲೂ ಹೆಚ್ಚಿನದಾಗೆ ಪೋಷಕರ ಮೇಲೆ ಜವಾಬ್ದಾರಿ ಇರುತ್ತೆ. ಪೋಷಕರು ವಿದ್ಯಾರ್ಥಿನ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸಿದ್ದಷ್ಟೇ ಆಯ್ತು, ನನಗೆ ಬೇರೆ ಇನ್ಯಾವ ಜವಾಬ್ದಾರಿಯೂ ಇಲ್ಲ, ಕೇವಲ ಫೀಸ್ ಕಟ್ಟಿದ್ರಾಯ್ತು ಅಂತ ಹೇಳೋದು ತಪ್ಪು. ಇವತ್ತಿನ ದಿನದಲ್ಲಿ ಪಾಠ ಪ್ರವಚನದ ಜೊತೆಗೆ ಈ ರೀತಿಯ ಮಾಹಿತಿಯನ್ನ ಅವರು ಕೂಡ ಸಂಗ್ರಹಿಸಿ ತಮ್ಮ ಮಕ್ಕಳಿಗೆ ಹೇಳೋದು ಬಹಳ ಮುಖ್ಯ ಇರುತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಾಗ್ಬೋದು, CDಗಳಾಗ್ಬೋದು, ಅದೆಲ್ಲ ಮಾಹಿತಿಗಳನ್ನೆಲ್ಲ ತಂದು ತಮ್ಮ ಮಕ್ಕಳಿಗೆ ಕೊಡೋದು ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ. ಹಾಗಾಗಿ ಅವರು ಪೂರಕವಾಗಿ ಕೆಲಸ ಮಾಡಿದ್ರೆ ಅಥವಾ ಪ್ರೋತ್ಸಾಹ ಕೊಟ್ರೆ ಒಂದ್ ಕೈ ಚಪ್ಪಾಳೆ ಇನ್ನೊಂದ್ ಕಡೆಯಿಂದಾನು ಪೂರಕ ಆಗುತ್ತೆ. ಖಂಡಿತ. ಯಾಕೆಂದ್ರೆ ಕೇವಲ ಕಾಲೇಜ್ ಎಷ್ಟಕ್ಕೆ ನಂಬಿ ಆ ಕಾಲೇಜ್ನವರೇ ಎಲ್ಲವನ್ನೂ ಮಾಡಬೇಕು ಅಂತ ಹೇಳೋದು ಕೂಡ ಒಂದು ಕಡೆ ಸರಿಯಲ್ಲ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಕಾಲೇಜಿನವರು ಈಗ ಕಾಲೇಜು ಶಿಕ್ಷಣ ಇಲಾಖೆ ಮುಂದೆ ಬಂದಿದೆ ಈ ರೀತಿಯ ಒಂದು ವ್ಯವಸ್ಥೆ ತಗೊಂಡು. ಸೊ ಹಾಗಾದ್ಮೇಲೆ ಆ ಪೋಷಕರು ಕೂಡ ಮುಂದೆ ಬಂದು ತಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಪುಸ್ತಕಗಳನ್ನೆಲ್ಲ ಕೊಡಿಸೋದಾಗಿ, ಸೊ ಅವರಿಗೆ ಕಿರಿಯರ್ ಬಗ್ಗೆ ಅವರಿಗೂ ಕೂಡ ಮಹತ್ವ ನೀಡೋದಾದ್ರೆ ಖಂಡಿತವಾಗಿಯೂ ಇದೊಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗುತ್ತೆ. ಸರ್, ಇಷ್ಟು ವರ್ಷ ಒಂದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಬಂದಂತಹ ಆದೇಶಗಳಲ್ಲಿ ಕೆರಿಯರ್ ಗೈಡೆನ್ಸ್ ಬಗ್ಗೆ ಮಾಹಿತಿ ಇರ್ತಾ ಇತ್ತು. ಆದರೆ ಇತ್ತೀಚೆಗೆ ಒಂದು ಆದೇಶ ಏನು ಹೊರಡಿಸಿದ್ದಾರೆ, ಅದರಲ್ಲಿ UGC ಇಂದ ಬರೋ ಫಂಡ್ ಅನ್ನು ಬಳಸುವಾಗ ಕೆರಿಯರ್ ಗೈಡೆನ್ಸ್ ಸೆಲ್ಲಿಗೆ ಬೇಕಾದಂತ ವ್ಯವಸ್ಥೆ ಕಲ್ಪಿಸಿಕೊಳ್ಳಿ ಅಂತ ಒಂದು ಪ್ರಸ್ತಾಪ ಇಟ್ಟಿದ್ದಾರೆ. ಏನೆಲ್ಲ ವ್ಯವಸ್ಥೆ ಅವರು ಕಲ್ಪಿಸ್ಕೋಬೇಕು ಕಾಲೇಜಿನವರು ಅಂತ? ಸರ್, ಇದು UGC ವತಿಯಿಂದ ಜನರಲ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ ಹೇಳಿ ರೆಕಗ್ನೈಸ್ಡ್ UGC ರೆಕಗ್ನೈಸ್ಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ದುಡ್ಡು ಬರುತ್ತೆ. ಸೊ ಇವತ್ತಿನ ದಿನ ಕರ್ನಾಟಕದ 411 ಕಾಲೇಜುಗಳಲ್ಲಿ, ಅದರಲ್ಲಿ ಒಂದು 50-60 ಕಾಲೇಜು ಹೊಸದಾಗಿ ಪ್ರಾರಂಭ ಆಗಿರೋದು. ಸೊ 350-360 ಕಾಲೇಜುಗಳಲ್ಲಿ ಸರಿಸುಮಾರು 100 ಕಾಲೇಜುಗಳಿಗೆ UGC ಇಂದ ರೆಕಗ್ನೇಷನ್ ಸಿಕ್ಕಿದೆ. ಸೊ 12B2F ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಒಂದು ರೆಕಗ್ನೇಷನ್ ಸಿಕ್ಕಿದೆ. ಸೊ ಸಿಕ್ಕಿರುವಂತ ಕಾಲೇಜುಗಳಿಗೆ UGCನವರು ಜನರಲ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ ಹೇಳಿ ಒಂದು ಪೀರಿಯಡ್ ಇರುತ್ತೆ, ಒಂದು 5 ವರ್ಷದ ಒಂದು ಅವಧಿಗೆ ಒಂದಷ್ಟು ದುಡ್ಡು ಕೊಡ್ತಾರೆ. ಅದು ಎಷ್ಟು ಬೇಕಾದ್ರೂ ಆಗಿರ್ಬೋದು, 10 ಲಕ್ಷವೇ ಆಗಿರ್ಬೋದು, 50 ಲಕ್ಷವೇ ಆಗಿರ್ಬೋದು. ಸೊ ಒಂದು 50 ಲಕ್ಷ ಕೊಟ್ರೆ ಅವರು ಜನರಲ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಲ್ಲಿ ಸರಿಸುಮಾರು ಒಂದು 16 ಐಟಮ್ಸ್ ಇಟ್ಟಿದ್ದಾರೆ. ಸಾಕಷ್ಟು ಎಲ್ಲ ರೀತಿಯ ಒಂದು ಡೆವಲಪ್ಮೆಂಟ್ಗೋಸ್ಕರ ಈ ಹಣವನ್ನ ನೀವು ಬಳಸ್ಕೊಳ್ಳಿ ಆ ಟೈಮಲ್ಲಿ ಅಂತ ಹೇಳಿ. ಆ ಒಂದು 16 ಏನು ಐಟಮ್ಸ್ ಇದೆ ಅದರಲ್ಲಿ ಒಂದು ಕೆರಿಯರ್ ಕೌನ್ಸಿಲಿಂಗ್ ಸೆಲ್ ಅಂತ ಇದೆ. ಈ ಕೆರಿಯರ್ ಕೌನ್ಸಿಲಿಂಗ್ ಸೆಲ್ ಅಲ್ಲಿ ಅದಕ್ಕೂ ಕೂಡ ಹಣವನ್ನ
ನೀವು ಬಳಸ್ಕೊಳ್ಬೋದು ಅಂತ ಹೇಳಿ ಅದರ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದನ್ನೇ ನಾವು ನಮ್ಮ ಸರ್ಕ್ಯುಲರ್ನಲ್ಲಿ ಹೇಳಿದ್ದೀವಿ, ಆ 100 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಗಮನಕ್ಕೆ ತಂದಿದ್ದೇವೆ. ಸೊ ಈ ರೀತಿಯಾಗಿ ನೀವು ಪ್ಲೇಸ್ಮೆಂಟ್ ಕೆಲಸವನ್ನ ಹಣದ ಒಂದು ಇದರಲ್ಲಿ ಕೆಲಸ ನಿಲ್ಲಿಸೋದು ಬೇಡ, ಈ UGC ಫಂಡ್ನಲ್ಲಿ ಅದರಲ್ಲಿ ಬಳಸ್ಕೊಳ್ಬೋದು ಅಂತ ಅವ್ರಿಗೆ ಮಾಹಿತಿ ನೀಡಿದ್ದೀವಿ. ಅದರಂತಾನೆ ಅದರಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ. ಆ ಒಂದು ಕಾಲೇಜಿನಲ್ಲೇ ಇರುವಂತಹ ಒಂದು ಪ್ಲಾನಿಂಗ್ ಬೋರ್ಡ್ ಇರುತ್ತೆ. ಆ ಒಂದು UGC ಇಂದ ಬಂದಂತ ಹಣವನ್ನ ಯಾವ ರೀತಿ ಖರ್ಚು ಮಾಡಬೇಕು ಅಂತ ಆ ಪ್ರತಿಯೊಂದು ಕಾಲೇಜ್ನಲ್ಲಿ UGC ರೆಕಗ್ನೈಸ್ಡ್ ಕಾಲೇಜ್ನಲ್ಲಿ ಒಂದು ಅವರದೇ ಆದಂತ ಒಂದು ತಂಡ ನಿರ್ಮಿಸ್ಕೊಳ್ಬೇಕಾಗತ್ತೆ. ಆ ಒಂದು ತಂಡ ಏನಿರುತ್ತೆ ಅದು ಪ್ಲಾನಿಂಗ್ ಬೋರ್ಡ್ ಅಂತ ಕರೀತಾರೆ. ಸೊ ಆ ಪ್ಲಾನಿಂಗ್ ಬೋರ್ಡ್ನವರು ಆ ಒಂದು ಅವಧಿಯಲ್ಲಿ ಪ್ಲೇಸ್ಮೆಂಟ್ ಸೆಲ್ಗೆ ಎಷ್ಟು ಖರ್ಚಾಗ್ಬೋದು, 50,000 ಖರ್ಚಾಗತ್ತಾ, 1 ಲಕ್ಷ ಖರ್ಚಾಗ್ಬೋದಾ, 2 ಲಕ್ಷ ಖರ್ಚಾಗ್ಬೋದಾ ಅಂತ ಅದನ್ನು ಅದರಲ್ಲಿ ಎತ್ತಿಡಬೇಕಾಗತ್ತೆ. ಸೊ ಅದರಲ್ಲಿ ಅವರು ಆ ಅಷ್ಟು ವರ್ಷ ಅವಧಿಯಲ್ಲಿ ಈ ರೀತಿಯಾಗಿ ರಿಸೋರ್ಸ್ ಪರ್ಸನ್ಸ್ ನ ಕರೆಸೋದಾಗ್ಲಿ, ಆ ಕರೆಸಿದಂತ ರಿಸೋರ್ಸ್ ಪರ್ಸನ್ಸ್ಗೆ ಹಾನೋರೇರಿಯಂ ಕೊಡೋದಾಗ್ಲಿ, ಅಥವಾ ಪ್ಲೇಸ್ಮೆಂಟ್ ಸೆಲ್ಗೆ ಬೇಕಾದಂತ ಕೆಲವೊಂದು ಪುಸ್ತಕಗಳನ್ನು ತರಿಸೋದಾಗ್ಲಿ, ಎಕ್ಸಾಕ್ಟ್ಲಿ. ಸೊ ಈ ತರದ್ದೆಲ್ಲ ಅಲ್ಲಿ ಒಂದು ನಿರ್ದೇಶನ ಇದೆ. ಸೊ ಅದರಂತೆ ಅವರು ಖರ್ಚು ಮಾಡ್ಕೊಳ್ಬಹುದು ಅಂತ ಹೇಳಿ ನಾವು ಸಾಮಾನ್ಯ ಆಯುಕ್ತರ ಕಡೆಯಿಂದ ಅದೊಂದು ಆದೇಶ ಬಂದಿದೆ. ಸೊ ಈ ಆದೇಶದ ಪ್ರಕಾರ ಅವರು ಅದನ್ನ ಬಳಸ್ಕೊಂಡ್ರೆ ಆ ಕಾಲೇಜುಗಳಿಗೆ ಲಾಭ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಖಂಡಿತ ಲಾಭ ಆಗುತ್ತೆ. ಇದು ಎಲ್ಲವೂ ನಾವು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾಡ್ತಿರೋದೇ ವಿನ ಅದು UGC ಆಗಿರ್ಬೋದು, ಕಾಲೇಜು ಶಿಕ್ಷಣ ಇಲಾಖೆ ಆಗಿರ್ಬೋದು, ಎಲ್ಲವೂ ಅಷ್ಟೇ. ಸೊ ಅದು ವಿದ್ಯಾರ್ಥಿಗಳ ಭವಿಷ್ಯದ ನಿರ್ಮಾಣಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಈ ಪ್ರಕ್ರಿಯೆ ಹೀಗೆ ಮುಂದುವರಿತಾ ಇದ್ರೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಲಾಭ ಆಗಬಹುದು ಅಂತ? ಲಾಭ ನೋಡಿ, ಮೊದಲೆಲ್ಲ ಈ ರೀತಿಯ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪದವಿ ಮುಗಿದ ನಂತರ, ಕಾಲೇಜಿಂದ ಹೊರಗೆ ಬಂದ ನಂತರ ಅವರಿಗೆ ಅರಿವಾಗ್ತಿತ್ತು ಹೆಚ್ಚಾಗಿ. ಸೊ ಜಾಬ್ಗೋಸ್ಕರ ಅವನು ಅಪ್ಲಿಕೇಶನ್ ಇಟ್ಕೊಂಡು ಎಲ್ಲ ಕಡೆಯೂ ಅಲಿಯುವಂತ ಒಂದು ಸಾಮಾನ್ಯ ದೃಶ್ಯವನ್ನ ನಾವು ನೋಡ್ತಾ ಇದ್ವಿ. ಡಿಗ್ರಿ ಅದು ಹೊರಗೆ ಬಂದ್ಬಿಟ್ಟಿರ್ತಾನೆ, ಅಲ್ಲಿ ಅವನು ಗೈಡೆನ್ಸ್ ಕೊಡೋರು ಯಾರು ಇರೋದಿಲ್ಲ, ಫ್ರೆಂಡ್ಸ್ಗಳು ಎಲ್ಲ ಬೇರೆ ಬೇರೆ ಆಗಿರ್ತಾರೆ. ಸೊ ಅಲ್ಲಿ ಅವನು ಸಮಾಜದಲ್ಲಿ ಏಕಾಂಗಿಯಾಗಿ ಹೋಗ್ತಿದ್ದ ಎಷ್ಟೋ ಸರಿ. ಈಗ ಆ ಒಂದು ಸಮಸ್ಯೆನ ದೂರ ಮಾಡ್ಲಿಕ್ಕೋಸ್ಕರವೇ ಕಾಲೇಜ್ ಇರುವಾಗ್ಲೇನೆ ಆತನಿಗೆ ಮಾಹಿತಿ ಸಿಕ್ಕಿದ್ರೆ ಅಲ್ಲಿ ಮೇಸ್ಟ್ರು ಕೂಡ ಇರ್ತಾರೆ. ಕಾಲೇಜಿನಲ್ಲಿ ಕಂಪ್ಯೂಟರ್ಸ್, ವೆಬ್ಸೈಟ್ಸ್ ಎಲ್ಲ ಇವತ್ತು ಕಾಮನ್ ಆಗಿರುತ್ತೆ. ಸೊ ಅಲ್ಲಿದ್ದಾಗ್ಲೇನೆ ಆತನಿಗೆ ಒಂದು ಐಡಿಯಾ ಸಿಕ್ಕಿದ್ರೆ, ಆ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಸೊ ಐಡಿಯಾ ಸಿಕ್ಕಿದ್ರೆ ತಮ್ಮ ಕೆರಿಯರ್ನ, ತಮ್ಮ ಭವಿಷ್ಯವನ್ನ ಚೆನ್ನಾಗಿ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ. ಸೊ ಇದು ಮುಂದಿನ ಅವರ ಜೀವನಕ್ಕೂ ಕೂಡ ಒಳ್ಳೇದಾಗತ್ತೆ. ಸೊ ಹೀಗಾಗಿ ಈ ಲಾಭವನ್ನು ಅವ್ರು ಬಳಸ್ಕೊಳ್ಳಿಕ್ಕೆ ಮುಂದೆ ಬರಬೇಕು, ಅವರು ವಿದ್ಯಾರ್ಥಿಗಳು ಬರಬೇಕು. ವಿದ್ಯಾರ್ಥಿಗಳು ಬರೀ ಕ್ಲಾಸ್ ರೂಮ್ ಅಲ್ಲೇ ಕುಳಿತರೆ, ತಮ್ಮ ಒಂದು ಸಬ್ಜೆಕ್ಟ್ಸ್ ಅಷ್ಟೇ ಸೀಮಿತವಾಗಿದ್ರೆ ಬಹಳ ಕಷ್ಟ ಆಗುತ್ತೆ ಇವತ್ತಿನ ದಿನದಲ್ಲಿ. ಯಾಕಂದ್ರೆ ಎಷ್ಟೋ ಜನ ಇನ್ನು ನೋಟಿಸ್ ಬೋರ್ಡ್ ಕೂಡ ನೋಡಲ್ಲ, ಹಂಗೆ ಅವರು ಪ್ರಾಕ್ಟಿಕಲ್ಸ್ ಮುಗಿಸ್ಕೊಳ್ತಿರ್ತಾರೆ, ಮನೆ ಕಡೆ ಹೋಗಿ. ಖಂಡಿತವಾಗಿ ನೋಟಿಸ್ ಬೋರ್ಡ್ ನೋಡ್ತಿರ್ಬೇಕಾಗಿರುತ್ತೆ. ಈ ವಿಶೇಷವಾಗಿ ಕಾಲೇಜಲ್ಲಿ ಇರುವಂತಹ ಪ್ಲೇಸ್ಮೆಂಟ್ಸ್ ಅಲ್ಲಿನ ಲಾಭವನ್ನ ಪಡಿತಿರ್ಬೇಕಾಗತ್ತೆ. ಅದರಲ್ಲಿ ವಿಶೇಷವಾಗಿ ಕ್ಯಾಂಪಸ್ ಸೆಲೆಕ್ಷನ್ಸ್ ಗಳು ಕಾಲೇಜ್ ಡೇಸ್ ಅಲ್ಲಿ ನಡೆಯುತ್ತೆ. ಅದು ತಮ್ಮ ಕಾಲೇಜ್ನಲ್ಲೇ ನಡೀಲಿ, ಅಕ್ಕಪಕ್ಕದ ಕಾಲೇಜ್ನಲ್ಲೇ ನಡೀಲಿ, ಅಲ್ಲಿಗೆ ಹೋಗಿ ಆ ರಿಟರ್ನ್ ಟೆಸ್ಟ್ ಬರೆಯುವ ಅಭ್ಯಾಸ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು. ಅದರಲ್ಲಿ ಆ ರಿಟರ್ನ್ ಟೆಸ್ಟ್ ಅಲ್ಲಿ ಪಾಸ್ ಆಗೋದು, ಫೇಲ್ ಆಗೋದು ಅದು ನಮ್ಮ ಅಂತರದ ಪ್ರಶ್ನೆ. ಅದು ಫಸ್ಟ್ ಅವರು ರಿಟರ್ನ್ ಟೆಸ್ಟ್ ಬರೆಯುವ ಒಂದು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಕೆಲಸ ಸಿಕ್ಕಿದ್ರು ಕೂಡ ಎಲ್ಲ ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನ್ ಕ್ಯಾಂಪಸ್ ಸೆಲೆಕ್ಷನ್ಸ್ ಮಾಡ್ತಾರೆ, ಅದು ಕೆಲಸ ಸಿಕ್ಕಿದ್ರು ಕೂಡ ಪದವಿಯ ನಂತರವೇ ಕೆಲಸಕ್ಕೆ ಹೋಗ್ಬೇಕಾಗಿರತ್ತೆ. ಸೊ ಪದವಿಯ ನಂತರ ವಿದ್ಯಾರ್ಥಿ ಡಿಸಿಷನ್ ತಗೊಳ್ಬಹುದು. ಒಂದು ಡಿಸಿಷನ್ ಏನಂತಂದ್ರೆ, ಪದವಿ ಆಗಿದೆ, ಈಗ ಕೈಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ, ನಾನು ಈ ಸಂಸ್ಥೆಗೆ ಹೋಗ್ಬೋದಾ ಬೇಡವೋ ಅನ್ನೋದನ್ನ ಆ ವಿದ್ಯಾರ್ಥಿ ಡಿಸಿಷನ್ ತಗೊಳ್ಬೋದು. ಇಲ್ಲ ನಾನು ಮಾಸ್ಟರ್ ಡಿಗ್ರಿಗೆ ಹೋಗ್ಬೇಕು ಅಂತಂದ್ರೆ ಹೋಗ್ಲಿ, ಇಲ್ಲ ಕೆಲಸ ಅನಿವಾರ್ಯ ಇದೆ, ಆಲ್ರೆಡಿ ನನಗೆ ಸಿಕ್ಕಿದೆಯಲ್ಲ ಅಂತ ಹೇಳಿ ಹೋಗ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ವಿದ್ಯಾರ್ಥಿಯ ಎಬಿಲಿಟಿಗೆ ಸಿಕ್ಕಿರುತ್ತೆ. ಅಲ್ಲಿ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗದೆ ಆ ವಿದ್ಯಾರ್ಥಿಯ ಎಬಿಲಿಟಿಗೆ ಸಿಕ್ಕಿರುತ್ತೆ. ಇದು ಸಮಾಧಾನ ಪಟ್ಕೊಳ್ಳುವಂತ ವಿಚಾರ. ಸೊ ಹಾಗಾಗಿ ನಮ್ಮ ಎಲ್ಲ ಕಾಲೇಜುಗಳು, ವಿದ್ಯಾರ್ಥಿಗಳು ಮತ್ತು ಕೆರಿಯರ್ ಗೈಡೆನ್ಸಿಗೆ ಸಂಬಂಧಪಟ್ಟಂತಹ ಯಾರ್ಯಾರು ಉಪನ್ಯಾಸಕರಿದ್ದಾರೆ ಅವರೆಲ್ಲ ಇದರ ಲಾಭವನ್ನು ಪಡ್ಕೊಂಡು ಒಂದು ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ. ಖಂಡಿತವಾಗಿ ನಿಮ್ಮ ಈ ಒಂದು ಪ್ರಯತ್ನ ಇದೆಯಲ್ಲ, ಆಕಾಶವಾಣಿ ಹಾಸನದ ಪ್ರಯತ್ನ, ಇದು ಇಲ್ಲಿನ ಹಾಸನದ ಜಿಲ್ಲೆ ಅಷ್ಟೇ ಅಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಈ ಒಂದು ಕಾರ್ಯಕ್ರಮವನ್ನ ಕೇಳ್ತಾರೆ. ಹಾಗಾಗಿ ಎಲ್ಲ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆ ವಿದ್ಯಾರ್ಥಿಗಳು ಕೂಡ ತಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಇದರ ಲಾಭವನ್ನ ಪಡೀರಿ. ನಿಮ್ಮ ಕಾಲೇಜಿನ ಪ್ಲೇಸ್ಮೆಂಟ್ಸ್ ಅಲ್ಲಿ ಕನ್ವೀನರ್ಸ್ ಜೊತೆ ವಿಚಾರ ಮಾಡಿ, ಹಾಗೇನೆ ಅಲ್ಲಿ ನಿಮ್ಮ ಪ್ರಾಂಶುಪಾಲರನ್ನ ಭೇಟಿ ಮಾಡಿ, ಒಟ್ಟಿನಲ್ಲಿ
ಈ ವರ್ಷ ಮುಗಿಯುವ ಅಷ್ಟರಲ್ಲಿ, ವಿಶೇಷವಾಗಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು, ಸೊ ಇಷ್ಟರಲ್ಲಿ ನೀವು ಡಿಸಿಷನ್ಸ್ಗಳು ತಗೊಳ್ಳಿ, ಕೆರಿಯರ್ ಚೆನ್ನಾಗಿ ಮಾಡ್ಕೊಳ್ಳಿ, ಪದವಿಯ ನಂತರ ನಿಮ್ಮ ಸಮಸ್ಯೆಗಳನ್ನೆಲ್ಲ ಇಲ್ಲೇ ದೂರ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ಕೊಳ್ಳಿ. ಈ ಒಂದು ಪ್ರಯತ್ನಕ್ಕೆ ಆಕಾಶವಾಣಿ ಹಾಸನವು ಮುಂದೆ ಬಂದಿದೆ. ಇದಕ್ಕಾಗಿ ನಮ್ಮ ಧನ್ಯವಾದ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ ನಾರಾಯಣ್ ಪ್ರಸಾದ್ ಅವರೇ. ಈಗಲೂ ಕೂಡ ಹಾಸನದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ತಾವು ಶುರು ಮಾಡಿದಂತಹ ಜಾಬ್ ಇನ್ಫಾರ್ಮೇಶನ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಘಟಕ ಏನಿದೆ ಅದು ತುಂಬಾ ಯಶಸ್ವಿಯಾಗಿ ಒಂದು ಮಾದರಿಯಾಗಿ ಅದು ಕೆಲಸ ಮಾಡಿತ್ತು ಮತ್ತು ಮಾಡ್ತಾನೂ ಇದೆ. ಅಂತ ಒಂದು ಸೌಲಭ್ಯ ಎಲ್ಲ ಕಡೆ ಆಗ್ಲಿ ಅಂತ ಹೇಳಿ ಹಾರೈಸೋಣ. ಈಗ ರಾಜ್ಯದ ಎಲ್ಲಾ ಕಾಲೇಜುಗಳಿಗೂ ಆ ಸೌಲಭ್ಯ ಸಿಗ್ಲಿ ಅಂತ ಹೇಳಿ ತಾವು ರಾಜ್ಯದ ಕೇಂದ್ರ ಕಚೇರಿಯಲ್ಲಿ ಇದ್ದುಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾವೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಅವರೆಲ್ಲರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಯುವವಾಣಿಯಲ್ಲಿ ವೃತ್ತಿ ಮಾರ್ಗದರ್ಶನ, ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉದ್ಯೋಗ ಮಾಹಿತಿ ಹಾಗೂ ಮಾರ್ಗದರ್ಶನ ಘಟಕಗಳು ಕುರಿತು ಕಾಲೇಜು ಶಿಕ್ಷಣ ಇಲಾಖೆಯ ನೋಡಲ್ ಅಧಿಕಾರಿ ಪ್ರೊಫೆಸರ್ ನಾರಾಯಣ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.